ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್. ಇವತ್ತು ನೀವು ಫೋಟೋಶಾಪ್ ಒಳಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಪಲ್ಸ್ ಎಫೆಕ್ಟ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಪಲ್ಸ್ ಎಫೆಕ್ಟ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ, ಹಾಗೇನೆ ಈ ರೀತಿ ಒಂದು ಲವ್ ಮಾರ್ಕ್ ಶೇಪ್ನಲ್ಲಿರ್ತಕ್ಕಂಥ ಒಂದು ಫೋಟೋ ಒಂದು ಶೇಪ್ನ ರೆಡಿ ಮಾಡಿಕೊಂಡು ಅದರೊಳಗೆ ನಮ್ಮ ಫೋಟೋನ ಆಯಿತು ಅಥವಾ ಯಾವುದೇ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಫೋಟೋನ ಆಯಿತು ಅದರೊಳಗೆ ಇನ್ಸರ್ಟ್ ಮಾಡಿ ಅಥವಾ ಆ್ಯಡ್ ಮಾಡಿ ಈ ರೀತಿ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ಇವತ್ತು ನಿಮಗೆ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ನೀವು ಪಡ್ಕೋಬೋದು ಅಂತ ಇವತ್ತಾ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ 7.0 ಫೋಟೋಶಾಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನಾವಿಲ್ಲಿ ಬ್ಯಾಕ್ಗ್ರೌಂಡ್ ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಫೈಲಲ್ಲಿ ಬಂದುಬಿಟ್ಟು ನೀವು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡು ಇಂಚಸಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. 728 ಕೊಡ್ತೀನಿ ವಿಡ್ತು, ಆಮೇಲೆ ಹೈಟು 12 ಕೊಡ್ತೀನಿ, 200 ಕೊಡ್ತೀನಿ. ಓಕೆ, RGB ಬ್ಯಾಕ್ಗ್ರೌಂಡ್ ಕಲರು, ವೈಟ್ ಬ್ಯಾಕ್ಗ್ರೌಂಡು. ಸೊ ಈ ಥರ ಒಂದು ಪೇಜ್ ಕನೆಕ್ಟ್ ಆಗಿದೆ. ಬ್ಲ್ಯಾಕ್ ಕಲರ್ ಇದೆ. ಇಲ್ಲಿ ನಾವು ಕಂಟ್ರೋಲ್ ಹಿಡ್ಕೊಂಡು ಕಳಿಸಿ ನಿಮ್ಮ ಕೀಬೋರ್ಡ್ ಇರ್ತಕ್ಕಂಥ ಬ್ಯಾಕ್ ಸ್ಪೇಸ್ನ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಕಲರು ಬ್ಲ್ಯಾಕ್ ಆಗಿ ಕನ್ವರ್ಟಿಂಗ್ ಆಗುತ್ತೆ, ಒಂದು ಕಪ್ಪು ಬಣ್ಣದ ಒಂದು ಕಲರ್ ಆಗಿ ಕನ್ವರ್ಟಿಂಗ್ ಆಗುತ್ತೆ ಒಂದು ಪೇಜ್. ಸೊ ಈ ಒಂದು ಲೇಯರು ಇವಾಗ ಅನ್ಲಾಕ್ ಮಾಡ್ಕೋಣ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ಅನ್ಲಾಕ್ ಆಗುತ್ತೆ. ಇವಾಗ ಒಂದು ಲೇಯರ್ ಮೇಲೆ ಇವಾಗ ಕೆಲಸವನ್ನು ಶುರು ಮಾಡ್ಕೋಬೇಕಾಗಿದೆ. ಅಂದರೆ ಈ ಅಡ್ಡಿ ಆತಂಕಗಳು ಈ ಒಂದು ಲೇಯರ್ ಮೇಲೆ ಬರೋದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಈ ಒಂದು ಲೇಯರ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಲೇಯರು ಅನ್ಲಾಕ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನ್ಯೂ ಲೇಯರ್ ಕ್ರಿಯೇಟ್ ಮಾಡ್ಕೋಬೇಕಾಗೈತೆ. ಇಲ್ಲಿ ಬಂದುಬಿಟ್ಟು ಒಂದು ನ್ಯೂ ಲೇಯರ್ ಚೂಸ್ ಮಾಡ್ಕೊತಾ ಇದ್ದೀನಿ, ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನ್ಯೂ ಲೇಯರ್ 1 ಸೆಲೆಕ್ಷನ್ ಆಗಿದೆ. ಓಕೆ, ನ್ಯೂ ಲೇಯರ್ ಕ್ರಿಯೇಟ್ ಆಗಿದೆ. ವ್ಯೂ ಅಲ್ಲಿ ಬಂದುಬಿಟ್ಟು ರೂಲ್ಸ್ನ ಹಾಕೋಬೇಕಾಗತ್ತೆ. ರೂಲ್ಸ್ನ ಕ್ಲಿಕ್ ಮಾಡಿಕೊಂಡು ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಓಕೆ, ಇಲ್ಲಿ ಆಲ್ರೆಡಿ ಕಂಟ್ರೋಲ್ R ಹೊಡೆದ್ರೆ ಈ ಒಂದು ರೂಲ್ಸು ಕ್ಲಿಕ್ ಆಗುತ್ತೆ. ಇದನ್ನ ಟಿಕ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಇವು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು 3 ಗೈಡ್ಲೈನ್ಸ್ನ ಹಾಕೋಬೇಕಾಗತ್ತೆ. ನ್ಯೂ ಗೈಡ್ಲೈನ್ಸ್ನ ಇಲ್ಲಿಂದ ತಗೊಂಬಂದು ಕಸಿ ನ್ಯೂ ಗೈಡ್ಸ್ 3 ಹಾಕ್ತೀನಿ. ಇಷ್ಟು. ಓಕೆ, 1 2 3. ಓಕೆ, ಇಷ್ಟು ಹಾಕ್ತೀನಿ. ನೆಕ್ಸ್ಟ್ ಮತ್ತೆ ಒಳ್ಳೆ 1 2 3. ಓಕೆ, ಇಷ್ಟಾಯಿತು. ಸೊ 3 ನ್ಯೂ ಗೈಡ್ಲೈನ್ಸ್ನ ಹಾಕೊಂಡಿದ್ದೀನಿ. ಇದರಲ್ಲಿ ನಾವು ಇವಾಗ ರಚನೆ ಮಾಡ್ಕೋಬೇಕಾಗುತ್ತೆ. ಪಲ್ಸರ್ನ ಒಂದು ರಚನೆಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವೈಟು ಕಲರ್ನ ಚೂಸ್ ಮಾಡ್ಕೊಂಡು ಇವಾಗ ಪೆನ್ ಟೂಲ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಪಾತ್ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದು ಸೇಪ್ ಟೂಲ್, ಇದು ಪಾತ್ ಟೂಲ್. ಓಕೆ, ಪಾತ್ ಟೂಲ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ನಾನು ಇಲ್ಲಿ ಒಂದು ಪಲ್ಸ್ನ ರಚನೆ ಮಾಡ್ಕೊತಾ ಇದ್ದೀನಿ. ಓಕೆ, ಇಷ್ಟಾದ ನಂತರ ಮತ್ತೆ ಡಬಲ್ ಆ್ಯಸ್ ಇಟ್ ಈಸ್ ಸೇಮ್ ಆ್ಯಸ್ ಇಟ್ ಈಸ್ ಡಬಲ್ ಈ ಕಡೆ ಸೈಡ್ಲಿಂದ ಈ ಕಡೆ ಡಬಲ್ ಸೈಡ್ ಮಾಡ್ಕೊಳ್ಳೋಣ ಜೊತೆ. ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಎಂಟರ್ ಹೊಡಿತೀರಿ, ಪ್ರೆಸ್ ಆಗುತ್ತೆ. ಸೊ ನ್ಯೂ ಲೇಯರ್ ಮೇಲೆ ಇವಾಗ ಪ್ರೆಸ್ ಆಗುತ್ತೆ. ಇವಾಗ ಬ್ರಷ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಕಲರನ್ನು ಚೂಸ್ ಮಾಡಿಕೊಂಡು ವೈಟ್ ಕಲರ್ನ ಚೂಸ್ ಮಾಡಿಕೊಂಡು ಇದ್ರ ಮೇಲೆ ಫಿಲ್ ಮಾಡೋಣ ಈ ಥರ. ಓಕೆ, ಇವಾಗ ಇಮೇಜಲ್ಲಿ ಬಂದುಬಿಟ್ಟು ರೋಟೇಟ್ 90 ಡಿಗ್ರಿ. ಓಕೆ, ಈ ಥರ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ. ರೊಟೇಟ್ ಮಾಡಿಕೊಂಡು ಲೇಯರ್ 1 ಮೇಲೆ ಓಕೆ ಫಿಲ್ಟರಲ್ಲಿ ಬಂದುಬಿಟ್ಟು ಫಿಲ್ಟರಲ್ಲಿ ಬಂದುಬಿಟ್ಟು ಸ್ಟೈಲೇಜ್ನ ಕ್ಲಿಕ್ ಮಾಡಿಕೊಂಡು ಹಂಗೆ ಈ ಕಡೆ ತಗೊಂಬಂದು ಲಾಸ್ಟ್ ಒನ್ ವಿಂಡ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ 33 ತಗೊಳ್ಳಿ. ಆಮೇಲೆ ವಿಂಡೋನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಫ್ರಮ್ ದ ರೈಟ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಅನ್ನಿ. ಓಕೆ ಅಂದ ತಕ್ಷಣ ಈ ಥರ ಆಗುತ್ತೆ. ಸೊ ಕಂಟ್ರೋಲ್ ಕಸಿ F ಪ್ರೆಸ್ ಮಾಡಿ. ಓಕೆ, ಇನ್ನೊಂದು ಸತಿ ಪ್ರೆಸ್ ಮಾಡಿ. ಓಕೆ, ಇಷ್ಟಾಯಿತು. ಸೊ ನೆಕ್ಸ್ಟ್ ಮತ್ತೆ ಒಳ್ಳೆ ಫಿಲ್ಟರಲ್ಲಿ ಬಂದುಬಿಟ್ಟು ಸ್ಟೈಲೇಜ್ನ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಒನ್ ವಿಂಡ್ ಕ್ಲಿಕ್ ಮಾಡಿಕೊಂಡು ಫ್ರಮ್ ದ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 33 ತಗೊಳ್ಳಿ. ಓಕೆ,
33. ಓಕೆ ಅನ್ನಿ. ಓಕೆ, ಕಂಟ್ರೋಲ್ ಎಫ್ 2 ಟೈಮ್ ಪ್ರೆಸ್ ಮಾಡಿ. ಸೊ ಈ ಥರ ಒಂದು ರಚನೆ ಆಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಪಲ್ಸ್ ಎಫೆಕ್ಟ್ ಇಲ್ಲಿ ರೆಡಿಯಾಗಿದೆ. ಓಕೆ, ಇವಾಗ ಮತ್ತೆ ಒಳ್ಳೆ ಇಮೇಜಲ್ಲಿ ಬಂದುಬಿಟ್ಟು 90 ಡಿಗ್ರಿ ಸೆಲ್ಸಿಯಸ್ ನಾವು ರೊಟೇಟ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ಥರ ಪಲ್ಸ್ ಆಗಿ ಕನ್ವರ್ಟಿಂಗ್ ಆಗಿದೆ. ಓಕೆ, ಇಷ್ಟಾದ ನಂತರ ಏನು ಮಾಡ್ಕೋಬೇಕು ಅಂತಂದರೆ, ಇವಾಗ ನಮಗೆ ಲವ್ ಮಾರ್ಕ್ ಶೇಪ್ ಬೇಕಾಗಿದೆ. ಸೊ ಅವನಕ್ಕೋಸ್ಕರ ಏನು ಮಾಡ್ತೀನಿ, ರೆಕ್ಟ್ಯಾಂಗಲ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಕಾಸ್ಟ್ಯೂಮ್ ಶೇಪ್ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸೇಪ್ ಟೂಲ್ ಇದನ್ನ ಕ್ಲಿಕ್ ಮಾಡಿದಲ್ಲ ಸೇಪನ್ನು ಓಕೆ, ಫಿಲ್ಟರಲ್ಲಿ ಬಂದ್ಬಿಟ್ಟು ಸ್ಟೈಲಿಶ್ ಲಾಸ್ಟ್ ಒನ್ ವಿಂಡೋ 33. ಓಕೆ, ಫ್ರಮ್ ದ ಲೆಫ್ಟ್ ತಗೊಂಡಿದ್ದೀನಿ. ಇಲ್ಲಿ ಓಕೆ ಅಂತೀನಿ. ಕಂಟ್ರೋಲ್ ಕಸಿ ಎಫ್ ಪ್ರೆಸ್ ಮಾಡ್ತೀನಿ. ಇನ್ನೊಂದ್ಸತಿ ಪ್ರೆಸ್ ಮಾಡ್ತೀನಿ. ಓಕೆ, ಇಷ್ಟ ಆಯಿತು. ಇವಾಗ ಈ ಕಡೆ ಮಾಡ್ಕೋಬೇಕು. ಈ ಕಡೆ ಬಂದಿಲ್ಲ ಒಂದು ಸೇಪು. ಕಂಟ್ರೋಲ್ ಟಿ ಹೊಡೆದು ನೀವು ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಫ್ಲಿಪ್ ಓರಿಜೆಂಟಲ್ನ ಲಾಸ್ಟ್ ಒನ್ ಫ್ಲಿಪ್ ಓರಿಜೆಂಟಲ್ ಅಂತ ಹೇಳಿದರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ತಿರುಗುತ್ತೆ. ಓಕೆ, ಎಂಟರ್. ಎಚ್ ಟಿ ಸಿ ಮತ್ತು ಒಳ್ಳೆ ಫಿಲ್ಟರ್ಲೆ ಬಂದ್ಬಿಟ್ಟು ಸ್ಟೈಲಿಶ್ ವಿಂಡ್ 33. ಓಕೆ, ಫ್ರಮ್ ದ ಲೆಫ್ಟ್ ಓಕೆ ಅನ್ನಿ ಆಗುತ್ತೆ. ಕಂಟ್ರೋಲ್ ಕಸಿ ಎಫ್ನ 2 ಟೈಮ್ ಪ್ರೆಸ್ ಮಾಡಿ. ಓಕೆ, ಇಷ್ಟ ಆಯಿತು. ಓಕೆ, ಈ ಕಡೆ ನಾವು ಬರಬೇಕು ಅಂತಂತಂದರೆ ಇದನ್ನ ಲೇಯರ್ನ ಕಾಪಿ ಮಾಡ್ಕೊಂಬರೋಣ. ಆಲ್ಟ್ ಹಿಡಿದು ಕಸಿ ಈ ಒಂದು ಲೇಯರ್ನ ಆಯಿತಾ. ಇಷ್ಟ ಆದ ನಂತರ ಇವಾಗ ಏನು ಮಾಡ್ಕೋಬೇಕಂತಂದರೆ ಎಲ್ಲನೂ ಮರ್ಜ್ ಮಾಡ್ಕೊಂಬಿಡೋಣ. ಟಿಕ್ ಮಾರ್ಕ್ ಮಾಡಿಕೊಂಡು ಕಂಟ್ರೋಲ್ ಈ ಹೊಡಿತೀನಿ. ಎಲ್ಲ ಒಂದು ಲೇಯರು ಮರ್ಜ್ ಆಯಿತು. ಓಕೆ, ಇವಾಗ ಇಲ್ಲಿ ಸೇಪಲ್ಲಿ ಈ ಒಂದು ಸೇಪಲ್ಲಿ ಫೋಟೋ ಆ್ಯಡ್ ಮಾಡ್ಕೋಬೇಕು ಅಂತಂತಂದರೆ ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಾಫ್ಟ್ ಟೂಲ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ 300. ಓಕೆ, ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರನ್ನು ಚೂಸ್ ಮಾಡಿಕೊಂಡು ಪ್ರೆಸ್ ಮಾಡಿ. 2-3 ಜೊತೆ ಇಲ್ಲಿ ಪ್ರೆಸ್ ಮಾಡಿ. ಕಂಟ್ರೋಲ್ ಟಿ ಹೊಡೆದು ಇದು ಅಟ್ಯಾಚ್ಮೆಂಟು ಬ್ಯಾಕ್ಗ್ರೌಂಡಿಗೆ ಆಗಿದೆ. ಸೊ ಈ ಥರ ಆಗಬಾರ್ದು ಅಂತಂತಂದರೆ ಇದನ್ನ ಬೇರೆ ಒಂದು ಲೇಯರ್ನಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಆಲ್ಟ್ ಜೆಡ್ ಹೊಡಿತೀನಿ, ಹೋಗುತ್ತೆ. ಇವಾಗ ನ್ಯೂ ಲೇಯರ್ ಕ್ಲಿಕ್ ಮಾಡಿಕೊಂಡು ಇವಾಗ ಪ್ರೆಸ್ ಮಾಡಿ. ಓಕೆ, ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಈ ಥರ. ಎಂಟರ್. ಇವಾಗ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಪ್ರೆಸ್ ಮಾಡಿ. ಈ ಒಂದು ಲೇಯರ್ ಮೇಲೆ ಅಂದರೆ ಬಣ್ಣ ಇರ್ತಕ್ಕಂಥ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಅದರೊಳಗೆ ಆ್ಯಡ್ ಮಾಡೋಣ. ಓಕೆ, ಈ ಒಂದು ಫೋಟೋನ ಅದರೊಳಗೆ ಆ್ಯಡ್ ಮಾಡೋಣ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ, ಕಂಟ್ರೋಲ್ ಅಲ್ಟ್ ಜಿ ಹೊಡಿರಿ. ಅದರೊಳಗೆ ಪ್ರೆಸ್ ಆಗುತ್ತೆ ಒಂದು ಲೇಯರು. ಕಂಟ್ರೋಲ್ ಟಿ ಹೊಡೆದು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಶಿಫ್ಟ್ ಹಿಡಿದು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ನೋಡ್ತಾ ಇದ್ದಾರಾ, ಈ ಥರ ಒಂದು ಡಿಸೈನು ಮಾಡ್ಕೊಂಡಿದ್ದೀನಿ. ಕಲರ್ ಏನಾದ್ರು ಚೇಂಜ್ ಮಾಡ್ಕೋಬೇಕು, ಗ್ರೀನ್ ಕಲರ್ ಅಂತಂತಂದರೆ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಷನ್ ಮಾಡ್ಕೊಂಡು ಎಫ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಗ್ರೇಡಿಯಂಟ್ ಓವರ್ಲೇನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು ಈ ಥರ. ಓಕೆ, ನೋಡಿ ಈ ಥರ ಸೂಪರಾಗಿ ಬಂದಿದೆ ಒಂದು ಫೋಟೋ. ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.